ಪುಸ್ತಕಗಳಿದ್ದಾವೆ 2022-23ನೇ ಶೈಕ್ಷಣಿಕ ಸಾಲಿನಲ್ಲಿ 19ನೇ ಪಾಠ ಆಧುನಿಕ ಯುರೋಪ್ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳಿದ್ದಾವೆ. ಹಿಂದಿನ ವಿಡಿಯೋವನ್ನು ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರಿವೈಸ್ಡ್ ಸಿಲೆಬಸ್ 9ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅನ್ನುವ ಪ್ಲೇಲಿಸ್ಟನ್ನು ಒತ್ತಿದ್ರೆ ಸಾಕು, ತಾವು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಸೊ ದಯಮಾಡಿ ಈ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್. ಎಸ್, ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ವಿದ್ಯಾರ್ಥಿಗಳೇ, ಶುರು ಮಾಡೋಣ. ಇವತ್ತು 9ನೇ ತರಗತಿಯ 19ನೇ ಪಾಠ ಆಧುನಿಕ ಯುರೋಪ್ ಪಾಠದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಠ್ಯದ ಹಿಂದ್ಗಡೆ ಇರತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ನಾವು 9ನೇ ತರಗತಿಯಲ್ಲಿ ಹಿಂದಿ ಮತ್ತು ವಿಜ್ಞಾನದಲ್ಲಿ ಕೂಡ ಇದೇ ತರಹದ ಪಾಠಗಳ ನೋಟ್ಸ್ ಕ್ವಶನ್ ಆನ್ಸರ್ಸ್ ವಿಡಿಯೋ ಆಗ್ತಾ ಇದ್ದೀವಿ. ಸೊ ಪ್ಲೇಲಿಸ್ಟ್ಗೆ ಹೋಗಿ ಒಂದ್ಸರಿ ಭೇಟಿ ಕೊಡಿ ಅಂತ ಹೇಳ್ತಾ, ಆಧುನಿಕ ಯುರೋಪ್ ಪಾಠದ ಪ್ರಶ್ನೋತ್ತರಗಳಲ್ಲಿ ಅಭ್ಯಾಸಗಳಿತ್ತು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಪ್ರಶ್ನೆ 1, ರಿನೈಜಾನ್ಸ್ ಎಂದರೆ ಡ್ಯಾಶ್ ಅಂತ ಇದೆ. ಸೊ ಉತ್ತರ ವಿದ್ಯಾರ್ಥಿಗಳೇ, ರಿನೈಜಾನ್ಸ್ ಅಂದರೆ ಪುನರುಜ್ಜೀವನ ಅಂತ ಆಗ್ತದ. ಪ್ರಶ್ನೆ 2, ಪುನರುಜ್ಜೀವನ ಜನಕ ಎಂದು ಡ್ಯಾಶ್ನನ್ನು ಕರೆಯಲಾಗಿದೆ. ಸೊ ಉತ್ತರ ಪೆಟ್ರಾಕ್ ಅಂತ ಕರೀತಾರೆ. ಸೊ ಪೆಟ್ರಾಕ್ನನ್ನು ಏನಂತ ಕರೀತಾರಪ್ಪ ಅಂದ್ರೆ ಪುನರುಜ್ಜೀವನದ ಜನಕ ಅಂತ ಕರೀತಾರೆ. ಪ್ರಶ್ನೆ 3, ಮಾರ್ಟಿನ್ ಲೂಥರನ ಅನುಯಾಯಿಗಳು ಡ್ಯಾಶ್ ಅಂತ ಪ್ರಶ್ನೆ ಇದೆ. ಸೊ ಉತ್ತರ ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ಏನಂತ ಕರೀತಾರೆ? ಪ್ರೊಟೆಸ್ಟೆಂಟ್ ಅಂತ ಕರೀತಾರೆ. ಸೊ ಪ್ರೊಟೆಸ್ಟೆಂಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 4ನೇ ಪ್ರಶ್ನೆ, ಪ್ರತಿ ಸುಧಾರಣಾ ಚಳವಳಿಯ ನಾಯಕ ಡ್ಯಾಶ್ ಅಂತ ಇದೆ. ಇಗ್ನೇಷಿಯಸ್ ಲೋಯಾಲಾ ಅಂತ ಇದೆ. ಸೊ ಇಗ್ನೇಷಿಯಸ್ ಲೋಯಾಲಾ ಅಂತಕ್ಕಂಥವರು ಪ್ರತಿ ಸುಧಾರಣಾ ಚಳವಳಿಯ ನಾಯಕರು ಆಗಿದ್ದರು. ಪ್ರಶ್ನೆ 5, ಸ್ಪಿನ್ನಿಂಗ್ ಜನ್ನಿ ಯಂತ್ರವನ್ನು ಕಂಡುಹಿಡಿದವನು ಡ್ಯಾಶ್ ಅಂತ ಇದೆ. ಈ ಸ್ಪಿನ್ನಿಂಗ್ ಜನ್ನಿ ಅಂತಕ್ಕಂಥ ಯಂತ್ರವನ್ನು ಕಂಡುಹಿಡಿದಿರ್ತಕ್ಕಂಥವರು ಜೇಮ್ಸ್ ಹಾರ್ಗ್ರೀವ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇಷ್ಟು ವಿದ್ಯಾರ್ಥಿಗಳೇ ಏನಿತ್ತಪ್ಪ ಅಂತಂದ್ರೆ ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳು ಇತ್ತು ಮೊದಲ ಭಾಗದಲ್ಲಿ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರೀಬೇಕಿತ್ತು. ಮೊದಲ ಪ್ರಶ್ನೆ ಇದೆ, ರಿಲಿಜಿಯನ್ ಸುಧಾರಣೆಯ ಪರಿಣಾಮಗಳು ಯಾವುವು ಅಂತ. ಉತ್ತರ, ಕ್ರಿಶ್ಚಿಯಾನಿಟಿ 3 ಶಾಖೆಗಳಲ್ಲಿ ಅದೇನಾಗ್ತದಪ್ಪ ಅಂದ್ರೆ ಒಡೆದುಕೊಂಡು ಹೋಗ್ತದ. ಯುರೋಪಿನ ಅನೇಕ ದೇಶಗಳ ರಾಜರುಗಳು ಪೋಪ್ನ ಹಿಡಿತದಿಂದ ಸ್ವತಂತ್ರರಾಗಿ ಬಿಡ್ತಾರೆ. ರಾಷ್ಟ್ರೀಯ ಪ್ರಭುತ್ವದ ಉದಯಕ್ಕೆ ಕಾರಣವಾಗ್ತದ. ಮುಟ್ಟುಗೋಲು ಹಾಕಿರ್ತಕ್ಕಂಥ ಚರ್ಚಿನ ಎಲ್ಲ ಸಂಪತ್ತನ್ನು ಆರ್ಥಿಕ ಅಭಿವೃದ್ಧಿಗೆ ವಿನಿಯೋಗವನ್ನು ಮಾಡಿಕೊಳ್ತಾರೆ. ರಾಷ್ಟ್ರೀಯ ಭಾವನೆಗಳು ಜನರಲ್ಲಿ ಬಲವಾಗಿ ಬೆಳೆದು ಬರ್ತದ. ಸಾಹಿತ್ಯ ಕ್ಷೇತ್ರ ಕೂಡ ಬಹಳಷ್ಟು ವಿಪುಲವಾಗಿ ವಿಕಾಸವನ್ನು ಹೊಂದುತ್ತದೆ ಅಂತಕ್ಕಂಥದ್ದು ರಿಲಿಜಿಯನ್ ಸುಧಾರಣೆಯ ಪರಿಣಾಮಗಳು ಆಗಿದ್ದವು. ಪ್ರಶ್ನೆ 2, ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳನ್ನು ಬರೆಯಿರಿ. ಸೊ 1ನೇದು ವಿದ್ಯಾರ್ಥಿಗಳೇ, ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದು ಒಂದು ಭೌಗೋಳಿಕ ಅನ್ವೇಷಣೆಗೆ ಕಾರಣವಾಗ್ತದೆ. ಅರಬ್ಬರ ವಿರುದ್ಧ ಸ್ಪರ್ಧೆಗೆ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಬಹಳಷ್ಟು ಇಚ್ಛೆಯನ್ನು ಹೊಂದುತ್ತವೆ. ಹೊಸ ದೇಶ ಹುಡುಕಲು ಕ್ರಿಶ್ಚಿಯಾನಿಟಿಗಳು ಆಶಯವನ್ನು ವ್ಯಕ್ತಪಡಿಸ್ತಾರೆ. ಪೂರ್ವ ದೇಶಗಳ ಕಡೆ ಪ್ರಯಾಣದ ಸಾಹಸ ಯಶಸ್ವಿ ಆಗದ್ದು ಇನ್ನಷ್ಟು ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ ಭೌಗೋಳಿಕ ಅನ್ವೇಷಣೆ ಮಾಡಲಿಕ್ಕೆ ಪ್ರೇರಣೆ ಸಿಗ್ತದೆ. ಇದೇ ಸಮಯದಲ್ಲಿ ದಿಕ್ಸೂಚಿ ಆಗಿರ್ಬೋದು, ಅಸ್ಟ್ರೋಲೋಬ್ ಆಗಿರ್ಬೋದು, ಅಂದರೆ ನಕ್ಷತ್ರ ಉನ್ನತಿ ಮಾಪನ ಉಪಕರಣಗಳ ಸಹಿತ ಕಂಡು ಹಿಡಿದದ್ದು ಸಹಿತ ಸಹಕಾರಿ ಆಗ್ತದೆ. ಇನ್ನೊಂದು, ಈ ಚೀನಾ ಬಹಳಷ್ಟು ಶ್ರೀಮಂತ ದೇಶ, ಲಾಭ ಗಳಿಕೆ ಇಚ್ಛೆ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ವ್ಯಕ್ತಪಡಿಸ್ತಾರೆ. ಸೊ ಈ ಎಲ್ಲ ಕಾರಣಗಳು ಏನಾಗಿತ್ತು? ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣವನ್ನು ತಂದುಕೊಟ್ಟಿತು. ಮುಂದಿನ ಪ್ರಶ್ನೆ, ಲಿಯೋನಾರ್ಡ್ ಡ ವಿಂಚಿಯ ಮುಖ್ಯ ವರ್ಣಚಿತ್ರಗಳು ಯಾವುವು? ವಿದ್ಯಾರ್ಥಿಗಳೇ, ಇಲ್ಲಿ 2 ಚಿತ್ರಗಳು ಬರ್ತವೆ. ಒಂದು ಲಾಸ್ಟ್ ಸಫರ್, ಇನ್ನೊಂದು ಮೊನಾಲಿಸಾ. ಈ ಲಾಸ್ಟ್ ಸಫರ್ ಮತ್ತು ಮೊನಾಲಿಸಾ ಇವೆರಡೂ ಕೂಡ ಏನಪ್ಪ ಅಂದರೆ ಲಿಯೋನಾರ್ಡ್ ಡ ವಿಂಚಿಯ ಮುಖ್ಯ ವರ್ಣಚಿತ್ರಗಳೇ ಆಗಿದ್ದಾವೆ. ಪ್ರಶ್ನೆ 4, ಪುನರುಜ್ಜೀವನ ಕಾಲದಲ್ಲಿ ಸಾಹಿತ್ಯ ಬೆಳವಣಿಗೆಯನ್ನು ಉದಾಹರಣೆ ಸಹಿತ ವಿವರಿಸಿರಿ. ಇಲ್ಲಿ ಪುನರುಜ್ಜೀವನ ಕಾಲದಲ್ಲಿ ಸಾಹಿತ್ಯ ಬಹಳಷ್ಟು ವಿಪುಲವಾಗಿ ಬೆಳವಣಿಗೆಯನ್ನು ಹೊಂದುತ್ತದೆ, ಅಂದರೆ ಅಭಿವೃದ್ಧಿಯನ್ನು ಹೊಂದುತ್ತದೆ. ಮುಖ್ಯವಾಗಿ ಇಟಲಿಯನ್ನ ಏನಂತ ಕರೀತಾರೆ? ಸಾಹಿತ್ಯ ದಿಗ್ಗಜರ ತವರೂರು ಅಂತ ಕರೀತಾರೆ. ಯುರೋಪಿನ ಪ್ರಾದೇಶಿಕ ಭಾಷೆಗಳು ಬೆಳವಣಿಗೆಯನ್ನು ಹೊಂದುತ್ತವೆ. ಪೆಟ್ರಾಕ್ನನ್ನ ಪುನರುಜ್ಜೀವನದ ಜನಕ ಅಂತ ಕರೀತಾರೆ. ಇಲ್ಲಿ ಬೋಕಾಸಿಯೋ ಒಂದು ಪುಸ್ತಕವನ್ನು ಬರೀತಾನೆ, ಅದು ಡೆಕಾಮೆರಾನ್ ಅಂತ. ಇದು 100 ಕಥೆಗಳ ಸಂಗ್ರಹದ ಒಂದು ಪುಸ್ತಕ ಆಗದ. ಇನ್ನು 2ನೇ ಕೃತಿ ನೋಡೋದಾದ್ರೆ ಡಾಂಟೆ ಬರೆದಿರ್ತಕ್ಕಂಥ ಡಿವೈನ್ ಕಾಮಿಡಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. 3ನೇದು ಛಾಸರ್ ಬರೆದಿರ್ತಕ್ಕಂಥ ಒಂದು ಪುಸ್ತಕ
ಕ್ಯಾಟರ್ ಬರಿ ಟೇಲ್ಸ್ ಅಂತಕ್ಕಂಥದ್ದು. ಮುಂದೆ ಥಾಮಸ್ ಮೋರ್ ಆತ ಏನು ಮಾಡಿದಪ್ಪ ಅಂದ್ರೆ ಯುಟೋಪಿಯಾ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿದ್ದ. ಇಷ್ಟು 4 ಕೃತಿಗಳು ಏನಪ್ಪ ಅಂತಂದರೆ ಪುನರುಜ್ಜೀವನ ಕಾಲದಲ್ಲಿ ಸಾಹಿತ್ಯದಲ್ಲಿರ್ತಕ್ಕಂಥ ಶ್ರೇಷ್ಠ ಕೃತಿಗಳು ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವನ್ನು ಆಗಿದ್ದವು. ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ದಯಮಾಡಿ ಈ ವಿಡಿಯೋಗಳನ್ನು ತಾವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಬಂದು ಜಾಯ್ನ್ ಆಗಬೇಕು. ಇದೇ ತರಹದ ಪ್ರಶ್ನೆ ಉತ್ತರಗಳ ವಿಡಿಯೋಗಳಾಗಿರ್ಬೋದು, ಕಲಿಕಾ ಚೇತರಿಕೆಯ ವಿಡಿಯೋಗಳಾಗಿರ್ಬೋದು, ತುಂಬ ವಿಡಿಯೋಗಳಿದ್ದಾವೆ. ಒಂದು ಸಾರಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಅವೆಲ್ಲವುಗಳನ್ನು ತಾವುಗಳು ನೋಡಲಿಕ್ಕೆ ಅನುಕೂಲ ಆಗ್ತದೆ. ವಿಡಿಯೋ ನೋಡಿದ ತಕ್ಷಣವೇ ತಮ್ಮ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರಿಪ್ಷನ್ಗಳನ್ನು ಮಾಡಲು ಮರೆಯದಿರಿ. ಇದರಿಂದ ನಾವು ಹಾಕ್ತಕ್ಕಂಥ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ನೀವುಗಳು ಮೊದಲಿಗರಾಗಿ ಪಡಿತೀರಿ. ಅಷ್ಟೇ ಅಲ್ಲದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನೋಟ್ಸ್ಗಳಾಗಿರ್ಬೋದು, PDF ಲೈವ್ ಕ್ಲಾಸ್ಗಳಾಗಿರ್ಬೋದು, ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ನಾವು ಶೇರ್ ಮಾಡ್ತಾನೆ ಇರ್ತೀವಿ. ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಈ ಒಂದು ಪಾಠದ 19ನೇ ಪಾಠದ ಕಡೆಯ ಪ್ರಶ್ನೆ ಹೀಗಿತ್ತು: ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ. ಸೊ ಒಂದೇದು, ಈ ಕೈಗಾರಿಕಾ ಕ್ರಾಂತಿಗಳಿಂದ ಯಂತ್ರಗಳ ಬೇಡಿಕೆ ಹೆಚ್ಚಾಗ್ತದೆ. ಯಾಕಂದ್ರೆ ಬಹಳಷ್ಟು ಯಂತ್ರಗಳನ್ನು, ವೈಜ್ಞಾನಿಕ ಉಪಕರಣಗಳನ್ನು, ಸಂಶೋಧನೆಗಳನ್ನು ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಈ ಯಂತ್ರಗಳಿಗೆ ಭಾರಿ ಬೇಡಿಕೆ ಬರ್ತದೆ. ಎರಡನೇದು, ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆ ಆರಂಭ ಆಗ್ತದೆ. ವ್ಯಕ್ತಿಗಳ ಜನಜೀವನದ ಮಟ್ಟ ಹೆಚ್ಚಳವಾಗ್ತದೆ. ವ್ಯಕ್ತಿಗಳು ಸಾಮಾಜಿಕ ಜೀವಿಗಳಾಗಿ ಏನಾಗ್ತಾರಪ್ಪ ಅಂದ್ರೆ ಬದುಕಲಿಕ್ಕೆ ಆರಂಭವನ್ನ ಆಗ್ತಾರೆ. ಉತ್ಪಾದನಾ ವೆಚ್ಚ ಕಡಿಮೆಯಾಗ್ತದೆ. ಜೀವನಾವಶ್ಯಕ ವಸ್ತುಗಳು ಅಗ್ಗದ ಬೆಲೆಗೆ ಸಿಗ್ತಾವ. ಅಗ್ಗ ಅಂದ್ರೆ ಕಡಿಮೆ ಬೆಲೆಗೆ. ಜನರು ಏನು ಮಾಡ್ತಾರಪ್ಪ, ಹಳ್ಳಿಗಳಿಂದ ಪಟ್ಟಣಕ್ಕೆ ವಲಸೆಯನ್ನು ಬರ್ತಾರೆ ಉದ್ಯೋಗದ ಒಂದು ಕಾರಣದಿಂದ. ಮುಂದೆ ಸಹಜವಾಗಿ ಏನಾಗ್ತದಪ್ಪ ಅಂದ್ರೆ ವರ್ಗ ಸಂಘರ್ಷ ಆರಂಭ ಆಗ್ತದೆ. ಶ್ರೀಮಂತರು ಬಡವರು ಅಂತಕ್ಕಂಥ ಏನಾಗ್ತದೆ ಸಮಾಜದಲ್ಲಿ ವರ್ಗ ಸಂಘರ್ಷ ಸಹಿತ ಈ ಕೈಗಾರಿಕಾ ಕ್ರಾಂತಿ ಏನು ಮಾಡ್ತದಪ್ಪ ಅಂದ್ರೆ ತಂದು ಕೊಡ್ತದ ಅಂತ ನಾವು ಹೇಳಬಹುದು. ಇಷ್ಟು ಈ 9ನೇ ತರಗತಿಯ 19ನೆಯ ಪಾಠ ಆಧುನಿಕ ಯುರೋಪ್ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳು ಆಗಿದ್ದವು. ಸೊ ಮತ್ತೆ ಸಿಗ್ತೀರಿ ಮುಂದಿನ ಪಾಠದಲ್ಲಿ ವಿಡಿಯೋ